ಬ್ಯಾಟ್ರಿ ಸೆಗ್ಮೆಂಟ್ ಕೂಡ ಇದೆ ನಮ್ಮ ಕಲೆಕ್ಷನ್ಸ್. ಸ್ಟಾರ್ಟಿಂಗ್ ಬಂದು ನಿಮಗೆ 31,900 990 ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದ್ರಲ್ಲಿ ಬಂದು ಸಿಂಗಲ್ ಸ್ಪೀಡ್ ಬಿಗಿನಿಂಗ್ ಇರುತ್ತೆ. ಇದ್ರಲ್ಲಿ ಬಂದು ಸಸ್ಪೆನ್ಷನ್ ಇರುತ್ತೆ. ಇದ್ರಲ್ಲಿ ಬಂದು ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ. ಯಾವ್ದು ಇದು ಬ್ರ್ಯಾಂಡ್, ಯಾವುದು ಮಾಡೆಲ್ ಯಾವುದು? ಫೈರ್ಫಾಕ್ಸ್. ಓಕೆ, ಫೈರ್ಫಾಕ್ಸ್ ಅಲ್ಲಿ ಮತ್ತೆ ನಿಮ್ಮ ಸಸ್ಪೆನ್ಷನ್ ಲಾಕ್ ಇನ್ ಲಾಕ್ಔಟ್ ಬರುತ್ತೆ. ಲಾಕ್ ಇನ್ ಲಾಕ್ಔಟ್ ಏನು ಯೂಸ್ ಆಗುತ್ತೆ ಅಂದರೆ ನೀವು ಆಫ್ ರೋಡಲ್ಲಿ ಯೂಸ್ ಮಾಡಬೇಕಾದ್ರೆ ಓಪನ್ ಮಾಡಿಕೊಂಡ್ರೆ ಆ್ಯಕ್ಷನ್ ಆಗುತ್ತೆ, ಸ್ಪೀಡ್ ಸ್ವಲ್ಪ ಬ್ರೇಕಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಬೇಕಂದರೆ ದಿಸ್ ಒನ್ ಆಫ್ ದ ಬೆಸ್ಟ್ ಅಲ್ಯೂಮಿನಿಯಂ ಫ್ರೇಮ್ ಒನ್ ಇದು. ಇದೆಲ್ಲ ಬಂದು ಸ್ಟಾರ್ಟಿಂಗ್ ಅರೌಂಡ್ 25-26 ಸ್ಟಾರ್ಟ್ ಆಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ ಭಾಷಂ ಸರ್ಕಲ್ ಹತ್ರ ಇರೋ ಫ್ಲೈಯಿಂಗ್ ವೀಲ್ಸ್ ಸೈಕಲ್ ಶಾಪ್ ಹತ್ರ ಇದ್ದೀನಿ. ಈ ಶೋರೂಮಲ್ಲಿ ಯಾವ್ಯಾವೆಲ್ಲ ಸೈಕಲ್ಗಳಿದ್ದಾವೆ, ಯಾವ್ಯಾವ ಥರ ಫೀಚರ್ಸ್ ಇದೆ, ಏನೇನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ದಿಲೀಪ್ ಸರ್ ಇದ್ದಾರೆ. ಅವ್ರನ್ನ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ ಸರ್? ಸರ್, ಇವತ್ತು ನಿಮ್ಮ ಫ್ಲೈಯಿಂಗ್ ವೀಲ್ ಶಾಪ್ನ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಿಮ್ಮ ಶಾಪಲ್ಲಿ ಯಾವ್ಯಾವ ಥರ ಸೈಕಲ್ಗಳನ್ನ ನೋಡ್ಬೋದು ಸರ್? ಕಿಡ್ಸ್ ಇದೆ, ಅಡಲ್ಟ್ಸ್ ಇದೆ. ಕಿಡ್ಸಿಂದ ಹಿಡಿದು ಪ್ರೊಫೆಷ್ನಲ್ವರೆಗೂ ಇದೆ ಸರ್. ಪ್ರೊಫೆಷ್ನಲ್ ಅಂದರೆ ಲಾಂಗ್ ಟ್ರಿಪ್ಪಿಂಗ್ ಹೋಗೋದು. ಓಕೆ. ಕೆಲವರು ಫಿಟ್ನೆಸ್ಗೆ ಯೂಸ್ ಮಾಡೋ ಸೈಕಲ್ಸು, ಮಕ್ಳಿಗೆ ಕ್ರೇಜಿ ಲೈಕ್ ಮಕ್ಳಿಗೆ ಸ್ವಲ್ಪ ಫ್ಯಾನ್ಸಿಗೆ ಯೂಸ್ ಮಾಡೋ ಸೈಕಲ್ಸು, ಎಲ್ಲ ವೆರೈಟೀಸ್ ಸಿಗುತ್ತೆ. ರೇಂಜ್ ವಿಚಾರಕ್ಕೆ ಬಂದರೆ ಯಾವ ರೇಂಜಿಂದ ಯಾವ ರೇಂಜ್ ಇದೆ? ರೇಂಜಸ್ ಅಂದರೆ ಡಿಫ್ರೆಂಟ್ ಬರುತ್ತೆ ಸರ್. ಕಿಡ್ ಸೆಕ್ಷನ್ಗೆ ಸ್ಟಾರ್ಟಿಂಗ್ 4,000 ಅಪ್ ಟು 13-14 ಇದೆ. ಡಿಪೆಂಡ್ಸ್ ಆನ್ ದ ಕ್ವಾಲಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಅಡಲ್ಟ್ಸ್ ಅಂದರೆ ಸ್ಟಾರ್ಟಿಂಗ್ 7,500 ಸ್ಟಾರ್ಟ್ ಆಗಿ ನಿಮಗೆ ಅಪ್ ಟು ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಒಂದು 60-70 ಹೋಗುತ್ತೆ ಪ್ರೆಸೆಂಟ್. ನಿಮ್ಗೆ ಇನ್ನೂ ಬೇಕು ಅಂದರೆ ಲೈಕ್ ಇಟ್ಸ್ ಅವೈಲೇಬಲ್ ಆಲ್ಸೋ. ಹಾಗೆಯೇ ಕೆಲವರಿಗೆ EMI ಆಪ್ಷನ್ ಕೂಡ ಇದೆಯಾ ಸರ್ ಇಲ್ಲಿ? ಸರ್ EMI ಆಪ್ಷನ್ಸ್ ಇದೆ, ಬಜಾಜಲ್ಲಿದೆ, IDFC ಇದೆ, HDFC ಬ್ಯಾಂಕ್, ಮೇಜರ್ ಕ್ರೆಡಿಟ್ ಕಾರ್ಡ್ಸ್ EMI ಆಪ್ಷನ್. ಹಾಗೆ ಟ್ರಾನ್ಸ್ಪೋರ್ಟ್ನ ವಿಚಾರಕ್ಕೆ ಬಂದರೆ ಲೋಕಲ್ ಬ್ಯಾಂಗ್ಳೂರು, ಔಟ್ ಆಫ್ ಬ್ಯಾಂಗ್ಳೂರು ರೇಡಿಯೇಷನ್ಸ್ ಅರೌಂಡ್ 3-4 ಕಿಲೋಮೀಟರ್ಸ್ ಇದೆ, ಡೆಫಿನೆಟ್ಲಿ ಮಾಡ್ಕೊಡ್ತೀವಿ ಸರ್. ಫ್ರೀ ಮಾಡಿಕೊಡ್ತೀರಾ 3-4 ಕಿಲೋಮೀಟ್ರು? ಅದಾದ ನಂತರ ಚಾರ್ಜಬಲ್ಲ ಸರ್? ಚಾರ್ಜಬಲ್ ಸರ್, ಡಿಪೆಂಡ್ಸ್ ಲಾಂಗ್ ಎಷ್ಟು ದೂರ ಇರುತ್ತೆ, ಏನು ಮಾಡಬೇಕು. ಈಗ ಅದರ್ ಡಿಸ್ಟಿಕ್ಕಿಂದ ಏನಾದರೂ ಆರ್ಡರ್ಸ್ ಬಂದರೆ ಅವ್ರಿಗೆ ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ? ಟ್ರಾನ್ಸ್ಪೋರ್ಟೇಷನ್ ಫುಲ್ ಪ್ಯಾಕ್ ಕ್ಲೀನಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ಸರ್. ಅದ್ರ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ? ಲೈಕ್ ಅವರು ಅರ್ಧ ಪೇ ಮಾಡ್ತಾರೆ, ನಾವು ಅರ್ಧ ಪೇ ಮಾಡ್ತೇವೆ. ಸಮ್ಟೈಮ್ಸ್ ವಿ ನೀಡ್ ಟು. ಹಾಗೆ ನಿಮ್ಮ ಶೋರೂಮ್ನ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ. ರಾಜಾಜಿನಗರ್ 6th ಬ್ಲಾಕ್ ನಿಯರ್ ಭಾಷಂ ಸರ್ಕಲ್. ಫ್ರಮ್ ಭಾಷಂ ಸರ್ಕಲ್ ಟುವರ್ಡ್ಸ್ ಮಾಗಡಿ ರೋಡ್ ಇಟ್ಸ್ ಜಸ್ಟ್ 50-100 ಮೀಟರ್ಸ್. ಲೈಕ್ 100 ಮೀಟರ್ಸ್, 400 ಮೀಟರ್ಸ್. ಎಸ್, ನಿಯರ್ ಭಾಷಂ ಸರ್ಕಲ್ ಹತ್ರ ಬಂದು ಫೋನ್ ಮಾಡಿದ್ರೆ ಸಾಕಲ್ಲ ಸರ್? ಅವೈಲೇಬಲ್. ನೋಡಿ ಸ್ನೇಹಿತರೆ, ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಪ್ಲೇ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ, ನೀವು ಎನ್ಕ್ವೈರಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದೇ ಥರ ಯೂಸ್ಫುಲ್ ಆಗೋಂಥ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಸದಾ ಪ್ರಯತ್ನ ಪಡ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗಿರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ಬನ್ನಿ, ಹಾಗಾದರೆ ಯಾವ್ಯಾವೆಲ್ಲ ಸೈಟ್ಗಳಿದ್ದಾವೆ, ಯಾವ್ಯಾವ ಥರ ಫ್ಯೂಚರ್ಸ್ ಇದೆ ಅನ್ನೋದ್ರ ಬಗ್ಗೆ ದಿಲೀಪ್ ಸರ್ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಸರ್. ಸರ್, ನಮ್ಮಲ್ಲಿ ಬಂದು ಬೇಸಿಕ್ ಆಗಿ ಬಂದು ಹೀರೋ ಬ್ರ್ಯಾಂಡ್ ಮತ್ತು ಫೈರ್ಫಾಕ್ಸ್ ಇದೆ. ಇದು ಹೀರೋ ಸೈಕಲ್ಸ್. ಇದು ಜಸ್ಟ್ ಏನಿದೆ ಬೇಸಿಕ್ ಫೀಚರ್ಸ್ ಇದೆ ಇದರಲ್ಲಿ. ಓಕೆ. ಫ್ರೇಮ್ಸ್ ಎಲ್ಲ ಯೂಸ್ ಮಾಡೋದು ಬಂದು ಸ್ಟೀಲ್ ಫ್ರೇಮ್ಸ್ ಯೂಸ್ ಮಾಡೋದು ಇದ್ರಲ್ಲಿ. ಓಕೆ. ಇದು ಸ್ಟಾರ್ಟಿಂಗ್ ಮಾಡಲ್ಸ್ ನಿಮಗೆ. ನೆಕ್ಸ್ಟ್ ಬಂದು ಸೈಜ್ ಬಂದು ನಿಮಗೆ 14 ಇಂಚಸ್ ಬರುತ್ತೆ. ಲೈಕ್ ಅನದರ್ 1 to 2 years ಮೋರ್ ಗ್ರೋನ್ ಅಪ್ ಮಕ್ಕಳಿಗೆ ಯೂಸ್ ಆಗುತ್ತೆ. ಇದು ಅಷ್ಟೇ, ಇದು ಬೇಸಿಕ್ ಫೀಚರ್ಸ್ ನಿಮಗೆ. ಇದು ಬಂದು ನಿಮಗೆ ಅರೌಂಡ್ 5,000 ಚೇಂಜ್ ಸ್ಟಾರ್ಟ್ ಆಗುತ್ತೆ. ಓಕೆ. 5,000. ಮತ್ತು ಇನ್ನೊಂದು ಇದು ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ಸ್ಟೀಲ್ ಫ್ರೇಮೇ ಬರುತ್ತೆ ನಿಮಗೆ. ಓಕೆ. ಸ್ಟೀಲ್ ಫ್ರೇಮಿಂದಲೇ ಬಿಗಿನಿಂಗ್ ಬರುತ್ತೆ ನಿಮಗೆ. ಬಟ್ ಎವ್ರಿಥಿಂಗ್ ಈಸ್ ಎಕ್ಸ್ಟ್ರಾ ಏನು ತೊಗೊಳ್ಳೋಂಥ ನೆಸೆಸಿಟಿ ಇಲ್ಲ. ಮಡ್ಗಾರ್ಡ್ ಆಗಲಿ, ಬ್ಯಾಸ್ಕೆಟ್ ಆಗಲಿ, ಹಿಂದೆ ಕ್ಯಾರಿಯರ್ ಆಗಲಿ, ಬ್ಯಾಕ್ ಸೀಟ್ ರೆಸ್ಟ್ ಆಗಲಿ ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ ನಿಮಗೆ. ಜಸ್ಟ್ ನಿಮ್ಗೆ ನಾರ್ಮಲಾಗಿ ಒಂದು ಬೆಲ್ ಒಂದು ಬೇಕಾಗ್ಬೋದು ನಿಮ್ಗೆ ಅಷ್ಟೇ. ನೆಕ್ಸ್ಟ್ ಬಿಟ್ಟರೆ 16 ಇಂಚಸ್ ಸೇಮ್. ಓಕೆ. ಇದೇನು ಪ್ರೈಸ್ ಆಗುತ್ತೆ ಅಂತ ಹೇಳಿ ಸರ್? ಸರ್, ಇದು ಅರೌಂಡ್ ನಿಮಗೆ 5,000 4,800 ಚೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಹೀರೋ ಬ್ರ್ಯಾಂಡ್ಸ್. ಸೊ ಕಂಪ್ಲೀಟ್ಲಿ ನಮ್ಮ ಹತ್ರ ಇರೋದು ಬಂದು ಹೀರೋ ಫೈರ್ಫಾಕ್ಸ್ ಬ್ರ್ಯಾಂಡ್ಸೇ. ನೆಕ್ಸ್ಟ್ ಬಂದು 14 ನಂತರ ಆದಮೇಲೆ ನಿಮಗೆ 15 ಇಂಚಸ್ ಬರುತ್ತೆ. 15 ಇಂಚಸ್ ಏನಾಗುತ್ತೆ ಲೈಕ್ 4.5 years ಮಕ್ಕಳಿಗೆ ಇದು ಯೂಸ್ ಮಾಡ್ಬೋದು. ಮತ್ತು ಮೋರ್ ಓವರ್ ಅಂದರೆ ಇದೆಲ್ಲ ಸೀಟ್ ಹೈಟ್ ಮಾಡ್ಕೊಬೋದು ನೀವು. ಇದೆಲ್ಲ ಎಷ್ಟು ಇಂಚಸ್? 16 ಇಂಚಸ್. 16 ಇಂಚಸ್. ಇದೆಲ್ಲ ಈ ಲೈನಲ್ಲಿ ಇರೋದು ಇದೆಲ್ಲ ಫುಲ್ 16 ಇಂಚಸ್ ಸರ್ ಇದರಲ್ಲಿ. ಓಕೆ. ಸೊ ನೆಕ್ಸ್ಟ್ ಏನಂದರೆ ಇದರಲ್ಲಿ ನಿಮಗೆ ಸೀಟ್ ಹೈಟ್ ಮಾಡ್ಕೊಬೋದು. ಅನದರ್ 2 years 3 yearsವರೆಗೂ ನೀವು ಯೂಸ್ ಮಾಡ್ಕೊಬೋದು. ಒಂದು ಈ ರೋಲ್ ಬಂದು ಸ್ಟಾರ್ಟಿಂಗ್ ಅರೌಂಡ್ ನಿಮಗೆ 5,000 ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫೈರ್ಫಾಕ್ಸಲ್ಲಿ ನಿಮಗೆ 7,000, 7.5, 8. ಇದರಲ್ಲಿ ಏನೇನು ಫೀಚರ್ಸ್ ಬರ್ಬೋದು ಸರ್? ಸರ್, ಬೇಸಿಕ್ ಫೀಚರ್ಸ್ ಏನೇ ಇದೆಲ್ಲ ಮಕ್ಕಳು ಸೈಕಲ್ಸ್ ಎಲ್ಲ ಆಲ್ಮೋಸ್ಟ್ ಬೇಸಿಕ್ ಫೀಚರ್ಸೇ ಬರುತ್ತೆ. ಸೊ ಇದೆಲ್ಲ ಬಂದು ಆಲ್ಮೋಸ್ಟ್ ನಿಮಗೆ ಸ್ಟೀಲ್ ಫ್ರೇಮ್ಸೇ ಬರುತ್ತೆ ನಿಮಗೆ. ಇದಕ್ಕೇನು ಎಕ್ಸ್ಟ್ರಾ ಅವ್ರು ಏನು ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇರಲ್ವಾ ಬೇಸಿಕ್ ಫೀಚರ್ಸ್? ಕೆಲವು ಮಾಡಲ್ ಬೇಸಿಕಲ್ಲಿ ಕೆಲವು ಬರುತ್ತೆ, ಇನ್ಬಿಲ್ಟ್ ಬರುತ್ತೆ, ಕಂಪ್ನಿ ಪ್ರೊವೈಡೆಡ್.
ಇನ್ನು ಸೈಕಲ್ಸ್ಗೆ ಬರೋದಿಲ್ಲ. ಏನಕ್ಕೆ ಅಂದರೆ ಸ್ಪೋರ್ಟ್ಸ್ ಸೈಕಲ್ಸ್ ಎಲ್ಲ ನಾರ್ಮಲಿ ಆಕ್ಸೆಸರೀಸ್ ಎಲ್ಲ ನಾರ್ಮಲಾಗಿ ಬರೋದಿಲ್ಲ ಸೈಕಲ್. ದಿಸ್ ಆ್ಯಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಆಕ್ಸೆಸರೀಸ್ ಅಂದರೆ ಏನು ಹಾಕ್ಸ್ಬೇಕಾಗುತ್ತೆ ಬೇಸಿಕ್? ಈ ಮಾಡಲಲ್ಲಿ ಬ್ಯಾಕ್ ರೆಸ್ಟ್ ಇಲ್ಲ, ಬ್ಯಾಸ್ಕೆಟ್ ಇಲ್ಲ, ಕ್ಯಾರಿಯರ್ ಇಲ್ಲ. ಸೊ ಬೇಸಿಕಲಿ ಸ್ಪೋರ್ಟ್ಸ್ ಲುಕ್ ಇದೆ. ನೀವು ಆ ಬೇರೆ 14 ಇಂಚಸ್ ನೋಡೋದಕ್ಕೂ ಈ ಮಾಡಲ್ ನೋಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ನೋಡಿ. ಓಕೆ, ಇದು ಅಷ್ಟೇ, ಇದು 16 ಇಂಚಸ್. ಇದು ಬೇಸಿಕ್, ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಬರುತ್ತೆ. ಏನೇನು ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ಫೈರ್ ಫಾಕ್ಸ್ ಸ್ಟಾರ್ಟಿಂಗ್ ಬಂದು ಅರೌಂಡ್ ನಿಮಗೆ 7,000 ಇದೆ, 7,000. ಮತ್ತು ಹೀರೋಲ್ ಬಂದು ಸ್ಟಾರ್ಟಿಂಗ್ ಅರೌಂಡ್ 5,500 ಸ್ಟಾರ್ಟ್ ಆಗುತ್ತೆ. ಓಕೆ, ಬೇಸಿಕ್ ಮಾಡಲ್ಸ್. ಸೊ 16 ಇಂಚಸ್ ಆದಮೇಲೆ ನೆಕ್ಸ್ಟ್ ಬರೋದು ನಿಮಗೆ 20 ಇಂಚಸಲ್ಲಿ. 20 ಇಂಚಸಲ್ಲಿ ಬಂದು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಒಂದು ಸ್ಪೋರ್ಟ್ಸ್ ಲುಕ್ಕೇ ಬರುತ್ತೆ ನಿಮಗೆ. ಸ್ವಲ್ಪ ಫ್ಯಾಟ್ ಟೈರ್ಸ್ ಬರುತ್ತೆ. ಮತ್ತು ಇದರಲ್ಲಿ ಈ ಇನ್ನೊಂದು ಮಾಡಲ್ ಇದೆ ನಮ್ಮ ಹತ್ರ, ಅದು ಬಂದು ನಿಮಗೆ ವಿತ್ ಸಸ್ಪೆನ್ಷನ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ ನಿಮಗೆ ಇದರಲ್ಲಿ. ಇದು ಸ್ವಲ್ಪ ಫೀಚರ್ಸ್ ಹ್ಯಾಡ್ ಆನ್ ಆಗುತ್ತೆ ಇದರಲ್ಲಿ ನಿಮಗೆ. ಓಕೆ, ಇದು ಅಗೇನ್ ನಿಮಗೆ ಮೈಲ್ಡ್ ಸ್ಟೀಲ್ ಬರುತ್ತೆ. ಇದು ಫ್ರೇಮ್ ಬಂದು ಮೈಲ್ಡ್ ಸ್ಟೀಲ್ ಅಂದರೆ ನಿಮಗೆ ನಮ್ಮ ಸ್ಟೀಲು ಮತ್ತು ಹಲೋ ಎರಡೂ ಮಿಕ್ಸ್ ಬರುತ್ತೆ ನಿಮಗೆ. ಹಾಗೆ ಇದರಲ್ಲಿ ಗೇರ್ ಸಿಸ್ಟಮ್ ಇದೆಯಾ ಸರ್? ಸರ್ ಮಕ್ಕಳು ಸೈಕಲ್ಸಲ್ಲಿ ಸೈಕಲ್ಸ್ ತುಂಬಾ ಕಡಿಮೆ ಗೇರ್ಸ್ ಬರೋದು. ಸೊ ನಾರ್ಮಲಾಗಿ ಎಲ್ಲ ಬ್ರ್ಯಾಂಡ್ಸ್ ಇಲ್ಲ, ಕೆಲವು ಬ್ರ್ಯಾಂಡ್ಸಲ್ಲಿ ಇಲ್ಲ. ಹೀರೋಲ್ ಒಂದು ಮಾಡಲ್ ಬರುತ್ತೆ. ಓಕೆ, ಪ್ರೆಸೆಂಟ್ ನನ್ನ ಹತ್ರ ಸ್ಟಾಕ್ ಅವೈಲೇಬಲ್ ಇಲ್ಲ, ತರಿಸ್ಕೊಡ್ತೀರಾ ಆರ್ಡರ್ ಮಾಡಿ. ಇದರಲ್ಲಿ ಗೇರ್ ಇದೆಯಾ? ಇದರಲ್ಲಿ ಗೇರ್ ಇಲ್ಲ ಸರ್, ಡಿಸ್ಕ್ ಬ್ರೇಕ್ ಇದೆ. ಡಿಸ್ಕ್ ಬ್ರೇಕ್ ಇದೆಯಾ? ಫ್ರಂಟ್ ಟು ಬ್ಯಾಕ್ ಎರಡು ಡಿಸ್ಕ್ ಬ್ರೇಕ್ ಇದೆ, ಮತ್ತು ವಿತ್ ಸಸ್ಪೆನ್ಷನ್ ಇದೆ. ಇದು ಫ್ರಂಟ್ ಟು ಬ್ಯಾಕ್ ಎರಡು ಕಡೆ ಡಿಸ್ಕ್ ಬ್ರೇಕು? ಹೌದು ಸರ್. ನೆಕ್ಸ್ಟ್ ಬಂದು ನಿಮಗೆ ವಿತ್ ಸಸ್ಪೆನ್ಷನ್ ಬರುತ್ತೆ ಇದು. ಇದು ಅಗೇನ್ ನೀವು ಸೀಟ್ ಬೇಕಾದ್ರೆ ತುಂಬಾ ಹೈಟ್ ಮಾಡ್ಕೊಬೋದು ನೀವು. ಓಕೆ, ಸೀಟ್ ಹೈಟ್ ಮಾಡ್ಕೊಳೋದು ತುಂಬಾ ಈಸಿ ಸರ್, ಜಸ್ಟ್ ನೀವೇ ಮಾಡ್ಕೊಬೋದು. ಇದು ಎಷ್ಟು ವರ್ಷದ ಮಕ್ಕಳಿಗೆ ಸರ್? ಸೀಟ್ ನಾರ್ಮಲಾಗಿ ಬಂದು ನಿಮಗೆ 7 ಇಯರ್ಸಿಂದ 6-7 ಇಯರ್ಸ್ ಮಕ್ಕಳು ಸ್ಟಾರ್ಟ್ ಆಗುತ್ತೆ. ಓಕೆ, ಹೋ, ಸೀಟ್ ಇಷ್ಟವರೆಗೂ ಹೈಟ್ ಮಾಡ್ಕೊಬೋದು. ಈಸಿಯಾಗಿ ಅವರೇ ಮಾಡ್ಕೊಬೋದು, ಟೂಲ್ಸ್ ಬೇಕಿಲ್ಲ ಇದಕ್ಕೆ. ಓಕೆ, ಏನು ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ಇದು ಅರೌಂಡ್ ಬಂದು ನಿಮಗೆ 8,500 ಆಗುತ್ತೆ. 8,500? ಹೌದು ಸರ್. ಹೀರೋ ಬ್ರ್ಯಾಂಡ್ ಅಲ್ವಾ ಸರ್? ಹೌದು ಸರ್, ಹೀರೋ. ಸೊ ನೆಕ್ಸ್ಟ್ 20 ಇಂಚಸ್ ಆಯಿತು. ಇದು ಬಂದು 24 ಇಂಚಸ್. ಇದು 24 ಇಂಚಸ್ಸು. ಇದರಲ್ಲಿ ನಿಮಗೆ ಬೇರೆ ವೆರೈಟೀಸ್ ಸಿಗುತ್ತೆ ನಿಮಗೆ. ನಾರ್ಮಲ್ ಫುಲ್ ಕಂಪ್ಲೀಟ್ಲಿ ಮೆಟಲಲ್ಲಿ ಬರುತ್ತೆ, ಲೈಕ್ ಸ್ಟೀಲಲ್ಲಿ ಬರುತ್ತೆ. ಇದು ಬಂದು ಸ್ಪೋರ್ಟ್ಸ್ ಸೈಕಲ್. ಇದು ಸ್ಪೋರ್ಟ್ಸ್ ಸೈಕಲ್ಸ್ ನಾರ್ಮಲಾಗಿ ನಿಮಗೆ ಆಕ್ಸೆಸರೀಸ್ ಏನೂ ಬರೋದಿಲ್ಲ. ಜಸ್ಟ್ ನೀವು ಇದನ್ನು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊಬೇಕಾಗುತ್ತೆ. ಅದು ಡಿಪೆಂಡ್ಸ್ ಆನ್ ಯುವರ್ ರಿಕ್ವೈರ್ಮೆಂಟು. ಮತ್ತು ಮೋರ್ ಓವರ್ ಇದು ಬಂದು 8 to 10 ಇಯರ್ಸ್ ಮಕ್ಕಳಿಗೆ 10 ಇಯರ್ಸ್ ಅವ್ರಿಗೆ ಪರ್ಫೆಕ್ಟ್ ಆಗಿರುತ್ತೆ. ಓಕೆ, ಈ ಮಾಡಲ್ ಸ್ಪೆಷಲ್ ಅಂದರೆ ನಿಮಗೆ ಗೇರ್ ಬೇಕು ಅಂದರೆ ಆಪ್ಷನ್ ಇದೆ. ಎಕ್ಸ್ಟ್ರಾ ಹಾಕ್ಸ್ಕೊಬೋದು, ಹ್ಯಾಡ್ ಆನ್ ಮಾಡ್ಕೊಬೋದು. 24ಅಲ್ಲಿ ನಿಮಗೆ ವಿತೌಟ್ ಗೇರ್ ಇದೆ. ಏನು ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ಇದು ಬಂದು ಕಾಸ್ಟ್ ನಿಮಗೆ 8,500 ಆಗುತ್ತೆ. ಇದು 8,500. ಹೀರೋ ಬ್ರ್ಯಾಂಡ್ ಅಲ್ವಾ ಸರ್? ಹೌದು ಸರ್. ನೆಕ್ಸ್ಟು ಫೈರ್ ಫಾಕ್ಸಲ್ಲಿದೆ. ಪ್ರೆಸೆಂಟ್ ಈ ಮಾಡಲಲ್ಲಿ ಕಂಪ್ನಿ ಕಡೆಯಿಂದನೇ ಆಫರ್ ಇದೆ. ಕಂಪ್ನಿ ಕಡೆಯಿಂದ ಆಫರ್ ಇದೆ. ಇದು ಆ್ಯಕ್ಚುಲ್ ಪ್ರೈಸ್ ಬಂದು 12,000 ಆಗುತ್ತೆ. ಸೊ ಕಂಪ್ನಿ ಕಡೆಯಿಂದ ನಿಮಗೆ ಆಲ್ಮೋಸ್ಟ್ 10,200 rupees ಆಫ್ಟರ್ ಡಿಸ್ಕೌಂಟ್ ಆಗುತ್ತೆ. ಓಕೆ, ಮತ್ತು ಇದು ಬಂದು ವಿತ್ ಗೇರ್. ಇದು ಬೇಸಿಕ್ ಸೈಕಲ್ ವಿತ್ ಗೇರ್. ಇದು 6 ಗೇರ್ಸ್ ಬರುತ್ತೆ. ಓಕೆ, ಈ ಗೇರ್ಸ್ ಬಂದು ರೇವಾ ಗೇರ್ಸ್ ಅಂತ ಹೇಳ್ತೀವಿ ನಮ್ಮ ಸೈಕಲ್ ಲ್ಯಾಂಗ್ವೇಜಲ್ಲಿ. ಓಕೆ, ಇದು ಗೇರ್ ಸಿಸ್ಟಮ್ ಬರುತ್ತೆ. ಇದು ಎಷ್ಟು 6 ಗೇರ್ ಸರ್? ಹೌದು ಸರ್, 6 ಗೇರ್ಸ್ ಇದೆ. ಓಕೆ, ಇದರಲ್ಲಿ ನಿಮಗೆ ಮಾಡಲ್ಸ್ ಬರುತ್ತೆ, ಡಿಫ್ರೆಂಟ್ ಮಾಡಲ್ಸ್ ಬರುತ್ತೆ. ಇದು ಒಂದು ಐರನ್ ಮ್ಯಾನ್ ಅಂತ ಬರುತ್ತೆ, ಕ್ಯಾಪ್ಟನ್ ಅಮೆರಿಕ ಅಂತ ಬರುತ್ತೆ. ಓಕೆ, ಇದು ಕ್ಯಾಪ್ಟನ್ ಅಮೆರಿಕಾ, ಜಸ್ಟ್ ಸಿಮಿಲರ್ ಆಗಿರುತ್ತೆ, ಬಟ್ ಕಲರ್ ಚೇಂಜಸ್ ಇರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಬಿಟ್ಟರೆ ನಿಮಗೆ 18 ಸ್ಪೀಡ್ ಅಂತ ಬರುತ್ತೆ. ಇದರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತಾ? ಎರಡೇ ಕಲರ್ಸ್ ಅಥವಾ ಬೇರೆ ಸಿಗುತ್ತೆ? ಈ ಪರ್ಟಿಕ್ಯುಲರ್ ಮಾಡಲ್ಲಿ ಈ ಕಲರ್ ಬರುತ್ತೆ, ಈ ಮಾಡಲ್ ಈ ಕಲರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು 18 ಗೇಜ್ ಬರುತ್ತೆ. ಇದು 24 ಇಂಚಲ್ಲಿ 18 ಗೇಜ್ ಇದೆ. ಓಕೆ, ಇದು ನಿಮ್ಗೆ ಅರೌಂಡ್ 14 ಚೇಂಜ್ ಆಗುತ್ತೆ. ಇದು 14,000 ಚೇಂಜ್. ಹೌದು ಸರ್. ನೆಕ್ಸ್ಟ್ ಹೀರೋದಲ್ಲಿ ಸಿಗುತ್ತೆ ನಿಮಗೆ. ಇದರಲ್ಲಿ ಏನೇನು ಫೀಚರ್ಸ್ ಇದೆ ಹೇಳಿ ಸರ್? ಸೇಮ್ ಸರ್, ಗೇರ್ ಸೈಕಲ್ಸ್ ವಿತ್ ಸಸ್ಪೆನ್ಷನ್ ಆ್ಯಡ್ ಆನ್ ಆಗುತ್ತೆ. ಓಕೆ, ಇದರಲ್ಲಿ ನಿಮಗೆ ಡಬಲ್ ಸಸ್ಪೆನ್ಷನ್ ಬರುತ್ತೆ. ಇದ್ಯಾವುದು ಸರ್ ಮಾಡಲು? ಇದು ಫೈರ್ ಫಾಕ್ಸ್ ಕ್ಲಾಶ್ 24 ಅಂತ ಬರುತ್ತೆ. 24 ಇಂಚಸ್. ಓಕೆ, ಇದೆಲ್ಲ ಗೇರ್ ಸೈಕಲ್ ಸ್ಟಾರ್ಟಿಂಗ್ಸು. ಬೇಸಿಕಲಿ ನಿಮಗೆ ಸ್ಟಾರ್ಟಿಂಗ್ ಬಂದು ಇದು ಅರೌಂಡ್ 13ವರೆಗೂ ಆಗುತ್ತೆ. ಓಕೆ, ನೆಕ್ಸ್ಟ್ ಇರೋದು ಅರೌಂಡ್ 13.5 ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಸ್ವಲ್ಪ ಅಡ್ವಾನ್ಸ್ ಮಾಡಲ್ ಬರುತ್ತೆ. ಇದರಲ್ಲಿ ಬಂದು ನಿಮಗೆ ಡಬಲ್ ಸಸ್ಪೆನ್ಷನ್ ಬರುತ್ತೆ. ಓಕೆ, ಸೊ ಸಸ್ಪೆನ್ಷನ್ ಇದು ನಾರ್ಮಲಾಗಿ ಇದು ಬಂದು ನಿಮಗೆ ಸಿಂಗಲ್ ಸಸ್ಪೆನ್ಷನು, ಇದು ಬಂದು ಡಬಲ್ ಸಸ್ಪೆನ್ಷನ್. ಓಕೆ, ಮತ್ತು ವಿತ್ ಗೇರ್ ಬರುತ್ತೆ. ವಿತ್ ಗೇರ್ ಇದು 21 ಸ್ಪೀಡ್ ಬರುತ್ತೆ. ಓಕೆ, ಫಿಕ್ಷನ್ಸ್ ಬರುತ್ತೆ, 7 into 3 times ಫಿಕ್ಷನ್ಸ್ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಫ್ಯಾಟ್ ಬೈಕ್ ಬರುತ್ತೆ. ಸೊ ಬೇಸಿಕಲಿ ಇದು ಬಂದು ಫ್ಯಾಟ್, ಸ್ವಲ್ಪ ದಪ್ಪ ಇರೋರಿಗೆ ಲೈಕ್ ದೇ ವಾಂಟ್ ಟು ರೆಡ್ಯೂಸ್ ದೇರ್ ವೈಟ್. ಓಕೆ, ಈಸ್ ಅ ವಾಟ್. ಇದ್ಯಾವುದು ಸರ್? ಇದು ಬಂದು ಕಾಸ್ಮಿಕ್ ಬ್ರ್ಯಾಂಡಲ್ಲಿ ಬರುತ್ತೆ. ಇದರಲ್ಲಿ ಬಂದು ನಿಮಗೆ 7 ಸ್ಪೀಡ್ ಬರುತ್ತೆ. 7 ಸ್ಪೀಡ್. ಓಕೆ, ವಿತೌಟ್ ಸಸ್ಪೆನ್ಷನ್ ಇದೆ. ಏನು ಪ್ರೈಸಸ್ ಆಗುತ್ತೆ ಸರ್ ಇದೆಲ್ಲ? ಸೊ ಇದು ಆಲ್ಮೋಸ್ಟ್ ಅಂದರೆ ನಿಮಗೆ ಇದು ಅರೌಂಡ್ ಈ ಮಾಡಲ್ಸ್ ಎಲ್ಲ ಬಂದು ಅರೌಂಡ್ 19,000 ಚೇಂಜ್ ಸ್ಟಾರ್ಟ್ ಆಗುತ್ತೆ. ಓಕೆ, 19 ಇಟ್ಸ್ ಅಪ್ ಟು ಅರೌಂಡ್ 20+ ಇದೆ ಮಾಡಲ್ಸ್. ಓಕೆ, ಹಾಗೆ ಇದ್ಯಾವುದು ಸರ್ ಬ್ರ್ಯಾಂಡ್? ಇದು ಹೀರೋ ಸರ್, ಹೀರೋ ಮಾಂಕ್ ಅಂತ ಹೇಳಿ. ಇದು ಮಿನಿ ಫ್ಯಾಟ್ ಅಂತ ಹೇಳಿ. ಮಿನಿ ಫ್ಯಾಟ್ ಟೈರ್ಸ್ ಇದೆ. ಓಕೆ, ಇದರಲ್ಲಿ ನಿಮಗೆ ಸಸ್ಪೆನ್ಷನ್ ಇದೆ ಮತ್ತು ಡಿಸ್ಕ್ ಬ್ರೇಕ್ ಇದೆ. ಗೇರ್ ಬರಲ್ವಾ ಇದರಲ್ಲಿ? ವಿತೌಟ್ ಗೇರ್ ಇದೆ. ಓಕೆ,
ಏನು ಪ್ರೈಸ್ ಆಗುತ್ತೆ ಸರ್? ಸೊ ಇದು ಅರೌಂಡ್ ನಿಮ್ಗೊಂದು 10ವರೆಗೂ ಆಗುತ್ತೆ ಸರ್. 10ವರೆಗೂ. ಸರ್ ಇದು 26 ಇಂಚಸ್ ಇದು. 26 ಇಂಚಸ್ ನಾರ್ಮಲಾಗಿ ಬಂದು ಅರೌಂಡ್ ಲೈಕ್ ಅಡಲ್ಟ್ ಸೈಕಲ್ಸ್ಗೆ ಬರುತ್ತೆ ನಿಮಗೆ. ಓಕೆ. ಸೊ ಇದು ಬಂದು ಹೀರೋದಿಲ್ಲ. ಇದು ಸ್ಟಾರ್ಟಿಂಗ್ ಮಾಡಲ್ಸ್ ಬಂದು ನಿಮಗೆ 7500 ಸ್ಟಾರ್ಟ್ ಆಗುತ್ತೆ ಇದು. 7,500. ಹಾಂ, ಇದರಲ್ಲೂ ಅಷ್ಟೇ ಕಂಪ್ಲೀಟ್ಲಿ ಫುಲ್ಲಿ ಪ್ಯಾಕ್ ಇದು. ನಿಮ್ಗೆ ರಿಮ್ ಆಗಲಿ ಕ್ಯಾರಿಯರ್ ಆಗಲಿ ಎಲ್ಲ ಬಾಕ್ಸ್ ಪೀಸಲ್ಲೇ ಬರುತ್ತೆ. ಇದು ಬೇಸಿಕ್ ಸೈಕಲ್ ಇದು. ಇದು ಒಂದು ಸ್ಟೀಲ್ ಫ್ರೇಮ್ ಬರುತ್ತೆ ನಿಮಗೆ. ಓಕೆ. ಬಟ್ ಸ್ಟ್ರೆಂತ್ ಇರುತ್ತೆ. ರೆಗ್ಯುಲರ್ ಯೂಸೇಜ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು. ಇದರಲ್ಲೇ ಕಲರ್ಸು ಬೇರೆ ಮಾಡಲ್ಸ್ ಡಿಪೆಂಡ್ಸ್ ಸರ್. ಕೆಲವು ಮಾಡಲ್ಸಲ್ಲಿ ಕೆಲವು ಕಲರ್ಸ್ ಬರುತ್ತೆ, ಇನ್ನೊಂದು ಕಲರ್ ಬರುತ್ತೆ. ಕಲರ್ಸ್ ಲೈಕ್ 2 ಕಲರ್ಸ್ ಅವೈಲೇಬಲ್ಸ್. ಇದರಲ್ಲಿ ಯಾವ ರೇಂಜಿಂದ ಇದೆ ಸರ್? ಸೊ ಇದು 7500 ಸ್ಟಾರ್ಟ್ ಆಗುತ್ತೆ ನಿಮಗೆ. ಸರ್ ಈ ಮಾಡಲ್ ಬಂದು ನೀವು ಪ್ರೀವಿಯಸ್ ಮಾಡಲ್ ನೋಡಿದ್ರಲ್ಲ, ಅದು ಬೇಸಿಕ್ ಮಾಡಲ್. ಇದು ಬಂದು ಸ್ಪೋರ್ಟ್ಸ್ ಮಾಡಲ್ ಬರುತ್ತೆ. ಇದರಲ್ಲಿ ನಿಮಗೆ ವಿತ್ ಸಸ್ಪೆನ್ಷನ್ ಬರುತ್ತೆ. ಯಾವ್ದು ಹೀರೋದಲ್ಲಿ ಆಟಿಟ್ಯೂಡ್? ಹೌದು ಸರ್, ಹೀರೋದಲ್ಲೇ ಬಂದು ಆಟಿಟ್ಯೂಡ್ ಮಾಡಲ್ ಇದು. ಇದರಲ್ಲಿ ವಿತ್ ಸಸ್ಪೆನ್ಷನ್ ಬರುತ್ತೆ, ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ. ಡಬಲ್ ಡಿಸ್ಕ್ ಬ್ರೇಕ್, ಫ್ರಂಟ್ ಟು ಬ್ಯಾಕ್ ಎರಡೂ ಇರುತ್ತೆ ನಿಮಗೆ. ಓಕೆ. ಮುಂದೆ ಫ್ಯೂಚರ್ ಬೇಕಾದ್ರೆ ನೀವು ಗೇರ್ ಆಪ್ಷನ್ಸ್ ಕೂಡ ಇದೆ ಇದರಲ್ಲಿ. ಗೇರ್ ಫಿಕ್ಸ್ ಮಾಡ್ಕೊಬೋದು ಇದರಲ್ಲಿ. ಓಕೆ. ಇದು ಬಂದು ಕಾಸ್ಟ್ ಸ್ಟಾರ್ಟಿಂಗ್ ಬಂದು ಅರೌಂಡ್ ನಿಮ್ಗೆ 9500 ಬಿಗಿನಿಂಗ್ ಇದೆ. 9500 ಸ್ಟಾರ್ಟ್ ಬಿಗಿನಿಂಗ್ ಇದೆ. ಸೊ ಈ ಸೈಕಲ್ ಬಿಟ್ಟರೆ ನೆಕ್ಸ್ಟ್ ನಿಮಗೆ ಗೇರ್ ಸೈಕಲ್ಸ್ ಬರುತ್ತೆ. ಎಲ್ಲಿದೆ ಸರ್? ಸೊ ನೆಕ್ಸ್ಟ್ ಬಂದು ಫೀಚರ್ಸ್ ಇರೋದು ಬಂದು ನಿಮಗೆ ಸಸ್ಪೆನ್ಷನ್ ಡಿಸ್ಕ್ ಬ್ರೇಕ್ ವಿತ್ ಗೇರ್ಸ್ ಬರುತ್ತೆ ಸರ್. ಇದು ಬಂದು ನಿಮಗೆ 21 ಗೇರ್ಸ್ ಫಿಕ್ಷನ್ಸ್ ಬರುತ್ತೆ. ಬ್ರ್ಯಾಂಡ್ ಯಾವುದು ಮಾಡಲ್? ಇದು ಬಂದು ಹರ್ಕಲೆಸ್ಸು ಮತ್ತು ಹೀರೋನು ಸಿಗುತ್ತೆ, ಫೈರ್ ಫಾಕ್ಸಲ್ಲೂ ಸಿಗುತ್ತೆ ನಿಮಗೆ. ಸೊ ಇದು ಬಿಗಿನಿಂಗ್ ಸ್ಟಾರ್ಟಿಂಗ್ ಬಂದು ಅರೌಂಡ್ 15,000 ಸ್ಟಾರ್ಟಿಂಗ್ ಇದೆ. ಹರ್ಕಲೆಸ್ ಯಾವುದು? ಹರ್ಕಲೆಸಲ್ಲಿ ಬಂದು ಇದು ವಾರ್ ಕ್ರೇರ್ ಅಂತ ಮಾಡಲ್ ಇದೆ. ಸೊ ಇದು ಈ ಥರ ರೇಂಜ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂದರೆ? ಸೊ ಇದರಲ್ಲಿ ಬಂದು ಒಂದು ಡಿಸ್ಕ್ ಸಸ್ಪೆನ್ಷನ್ ಆ್ಯಂಡ್ 21 ಗೇರ್ಸ್. ನಿಮ್ಮ ಪ್ರೀವಿಯಸ್ ಮಾಡಲ್ ತೋರಿಸಿದ್ದು ವಿತೌಟ್ ಗೇರ್ ಅದು. ಇದರಲ್ಲಿ ಗೇರ್ ಆ್ಯಡ್ ಆಗುತ್ತೆ. 21 ಗೇರ್ಸ್. ನೀವು 7 ಗೇರ್ಸ್ ಬಂದು ಫ್ರಂಟಲ್ಲಿ 3 ಗೇರ್ಸ್ ಬರುತ್ತೆ ಫ್ರಂಟಲ್ಲಿ. ಓಕೆ. 7 ಸ್ಪೀಡ್ ಬಂದು ಬ್ಯಾಕ್ ಬರುತ್ತೆ. ಅದು ಫಿಕ್ಷನ್ಸ್ ಬರುತ್ತೆ ನಿಮಗೆ. 7x3 ಫಿಕ್ಷನ್ಸ್ ಬರುತ್ತೆ. ಸೊ ಇದೆಲ್ಲ ಬಂದು 26 ಇಂಚಸ್ ಬಿಗಿನಿಂಗ್ ಇರುತ್ತೆ ನಿಮಗೆ. ಓಕೆ. ಇದರಲ್ಲಿ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್? ಅಮೌಂಟ್ 15,000 ಸ್ಟಾರ್ಟ್ ಆಗುತ್ತೆ. 15,000 ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಬಂದು ನಿಮಗೆ ಮೈಲ್ಡ್ ಸ್ಟೀಲ್ ಬರುತ್ತೆ. ಕೆಲವು ಬಂದು ಮೈಲ್ಡ್ ಸ್ಟೀಲ್ ಬರುತ್ತೆ. ಓಕೆ. ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಬರುತ್ತೆ. ಸ್ವಲ್ಪ ಪ್ರೈಸಸ್ ಕ್ವಾಲಿಟಿ ಮೇಲೆ ಪ್ರೈಸಸ್ ವೇರಿಯೇಷನ್ಸ್ ಆಗುತ್ತೆ. ಓಕೆ. ಪ್ರೀವಿಯಸ್ ನೋಡಿ ನೀವು 26 ಇಂಚಸ್ ಅದು. ಇದು ಬಂದು ನೆಕ್ಸ್ಟ್ ಸೈಜ್ ಇದೆ 27.5 ಸೈಜ್ ಇದೆ. ಅಂದರೆ ಸೈಜ್ ಬಂದು ನಿಮಗೆ ರಿಮ್ ಮೇಲೆ ಡಿಪೆಂಡ್ ಆಗುತ್ತೆ. ಟೈರ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಮಾಡಲ್ ಬಂದು ಸ್ಪೆಷಾಲಿಟಿ ಏನಂದರೆ ನಿಮಗೆ ಆ್ಯಸ್ ಇಟ್ ಈಸ್ ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ, ಸಸ್ಪೆನ್ಷನ್ ಬರುತ್ತೆ. ಗೇರ್ಸ್ ಬಂದು ನಿಮಗೆ ಶಿಮೋನೋ ಗೇರ್ಸ್ ಬರುತ್ತೆ ಸರ್. ಶಿಮೋನೋ ಗೇರ್ಸಲ್ಲಿ ಬಂದು ಇಸ್ ಒನ್ ಆಫ್ ದ ಬೆಸ್ಟ್ ಗೇರ್ ಸಿಸ್ಟಮ್ ಬ್ರ್ಯಾಂಡ್. ಓಕೆ. ಇದು ಟೋರ್ನಿ ಅಂತ ಬರುತ್ತೆ ಸ್ವಿಫ್ಟರ್ಸ್. ಇದು ಬಿಲಾಂಗ್ ಟು ದ ಶಿಮೋನೋ ಓನ್ಲಿ. ಸೊ ಇವನ್ ಶಿಮೋನೋ ಗೇರ್ಸ್ ಇದು ಬರುತ್ತೆ ನಿಮಗೆ. ಇದು ಫ್ರೀ ವೀಲ್ಸ್ ಇದು. ಓಕೆ. ಇದು ಶಿಫ್ಟರ್ ಕೂಡ ನಿಮಗೆ ಶಿಮೋನೋಸ್ ಬರುತ್ತೆ ನಿಮಗೆ. ಸೊ ಈ ರೇಂಜ್ ಸ್ಟಾರ್ಟ್ ಬಂದು ಈ ಸೈಜ್ದು ಸ್ಟಾರ್ಟಿಂಗ್ ಬಂದು ಅರೌಂಡ್ ನಿಮಗೆ 17,000 ಬಿಗಿನಿಂಗ್ ಇದೆ ನಿಮಗೆ. 17,000 ಬಿಗಿನಿಂಗ್. ಹೌದು ಸರ್. ಓಕೆ. ಇದು ಹೊಸ ಮಾಡಲ್, ಲೇಟೆಸ್ಟ್ ಫೈರ್ ಫಾಕ್ಸಲ್ಲಿ ಇಂಟ್ರೊಡ್ಯೂಸ್ ಆಗಿರೋ ಮಾಡಲ್ ಇದು. ಓಕೆ. ಪ್ರೀವಿಯಸ್ ಮಾಡಲ್ಗಿಂತ ಈ ಮಾಡಲ್ ಬಂದು ಸ್ವಲ್ಪ ನಿಮಗೆ ಕ್ವಾಲಿಟಿ ವೈಸ್ ಬರುತ್ತೆ. ಇದು ಬಂದು ಮೈಲ್ಡ್ ಸ್ಟೀಲ್ ಕ್ವಾಲಿಟಿ ಬರುತ್ತೆ ನಿಮಗೆ. ಸೊ ಗೇರ್ ಸಿಸ್ಟಮ್ ಎಲ್ಲ ಬಂದು ಆ್ಯಸ್ ಇಟ್ ಈಸ್ ಶಿಮೋನೋ ಗೇರ್ಸ್ ಬರುತ್ತೆ. ಫ್ರೀ ವೀಲ್ ಬಂದು ಸೇಮ್ ಆ್ಯಸ್ ಇಟ್ ಈಸ್ ಟೋರ್ನಿಲ್ ಬರುತ್ತೆ ನಿಮಗೆ ಫ್ರೀ ವೀಲ್ಸು. ಓಕೆ. ವಿತ್ ಸಸ್ಪೆನ್ಷನ್ ವಿತ್ ಡಿಸ್ಕ್ ಬ್ರೇಕ್ಸ್ ಇದೆ. ಎಷ್ಟು ಇಂಚಸ್ ಸರ್ ಇದು? ಇದು 27.5 ಇಂಚಸ್ ಇದೆ. ಇದು ಅರೌಂಡ್ ನಿಮಗೆ 19,900 ಆಗುತ್ತೆ ಪ್ರೈಸಸ್. ಸೊ ಈ ಮಾಡಲ್ ಬಂದು ನಿಮಗೆ ಫ್ರೇಮಲ್ಲಿ ಡಿಫ್ರೆನ್ಸ್ ಬರುತ್ತೆ ಸರ್. ಇದು ಬಂದು ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ ನಿಮಗೆ. ಓಕೆ. ಅದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಇದೆ. ಅದಕ್ಕಿಂತ ಅಪ್ಗ್ರೇಡ್ ವರ್ಷನ್ಸ್ ಇದೆ. ಇದರಲ್ಲಿ ಬಂದು ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ. ಯಾವುದು ಇದು ಬ್ರ್ಯಾಂಡ್ ಯಾವುದು ಮಾಡಲ್ ಯಾವುದು? ಫೈರ್ ಫಾಕ್ಸ್. ಓಕೆ. ಫೈರ್ ಫಾಕ್ಸಲ್ಲಿ ಮತ್ತು ನಿಮ್ಮ ಸಸ್ಪೆನ್ಷನ್ ಲಾಕ್ಔಟ್ ಬರುತ್ತೆ. ನಿಮಗೆ ಲಾಕ್ಔಟ್ ಏನು ಯೂಸ್ ಆಗುತ್ತೆ ಅಂದರೆ ನೀವು ಆಫ್ ರೋಡಲ್ಲಿ ಯೂಸ್ ಮಾಡಬೇಕಾದ್ರೆ ಓಪನ್ ಮಾಡಿಕೊಂಡ್ರೆ ಆ್ಯಕ್ಷನ್ ಆಗುತ್ತೆ, ಸ್ಪೀಡ್ ಸ್ವಲ್ಪ ಬ್ರೇಕಿಂಗ್ ಆಗುತ್ತೆ. ನೀವು ಆನ್ ರೋಡ್ ಓಡಿಸ್ಬೇಕಾದ್ರೆ ಲಾಕ್ ಮಾಡಿಕೊಂಡ್ರೆ ನಿಮಗೆ ಸ್ಪೀಡು ಬ್ರೇಕ್ ಆಗೋದಿಲ್ಲ. ನಿಮಗೆ ಸ್ಪೀಡ್ ಯು ಕ್ಯಾನ್ ರೀಚ್ ಯುವರ್ ಪ್ಲೇಸ್ ಆನ್ ಟೈಮ್. ಇದಕ್ಕೆ ಎಷ್ಟು ಗೇರ್ ಇದೆ ಸರ್? ಸೊ ಇದರಲ್ಲಿ ಬಂದು ನಿಮಗೆ 24 ಗೇರ್ಸ್ ಫಿಕ್ಷನ್ ಬರುತ್ತೆ. 24 ಗೇರ್ಸ್ ಬರುತ್ತೆ. ಬ್ಯಾಕಲ್ಲಿ ಬಂದು ನಿಮಗೆ 8 ಗೇರ್ಸ್ ಬರುತ್ತೆ. ಫ್ರಂಟಲ್ಲಿ ಬಂದು 3 ಗೇರ್ ಬರುತ್ತೆ ಸರ್. ಓಕೆ. ಯಾವ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು ಬಂದು ಅರೌಂಡ್ 26 ಸ್ಟಾರ್ಟ್ ಆಗುತ್ತೆ ನಿಮಗೆ. 26 ಮತ್ತು ನಿಮಗೆ ಸಸ್ಪೆನ್ಷನ್ ಬಂದು ಮೊಜಾರೋ ಝೂಮ್ ಅಂತ ಬರುತ್ತೆ. ಇಸ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ವಿಚ್ ದೇ ಯೂಸ್ ಫಾರ್ ಸಸ್ಪೆನ್ಷನ್ ಇದು. ಸೊ ಇದು ಮೋಸ್ಟ್ ಪಾಪ್ಯುಲರ್ ಸಸ್ಪೆನ್ಷನ್ ಮತ್ತು ಕ್ವಾಲಿಟಿ ಸಸ್ಪೆನ್ಷನ್. ಆ್ಯಕ್ಷನ್ ಜಾಸ್ತಿ ಇರುತ್ತೆ. ಇದು ಬಂದು ನಿಮ್ಗೆ ಅರೌಂಡ್ 60 to 80 mm ಆ್ಯಕ್ಷನ್ಸ್ ಇರುತ್ತೆ ನಿಮಗೆ. ಓಕೆ. ಸೊ ನೆಕ್ಸ್ಟ್ ಮಾಡಲ್ಸ್ ಬಂದರೆ ನಿಮಗೆ ಈ ಮಾಡಲ್ ಬಂದೆ ಯಾವುದಿದು? ಸೊ ನೀವು ನೆಕ್ಸ್ಟ್ ಫೈರ್ ಫಾಕ್ಸಲ್ಲೇ ಬರುತ್ತೆ ನಿಮಗೆ ಸೇಮ್ ಫೆಸಿಲಿಟಿ. ಅದರಲ್ಲಿ ಯಾವುದು ಸರ್? ಫೈರ್ ಫಾಕ್ಸ್ ಅದರಲ್ಲಿ ಬಂದು ಟೊರೆಂಟೋ ಅಂತ ಮಾಡಲ್ ಇದು. ಓಕೆ. ಸೇಮ್ ಫೀಚರ್ಸ್ ಬಟ್ ಸ್ವಲ್ಪ ಡಿಸೈನ್ ಬಿಟ್ ಚೇಂಜಸ್. ಇದು ಅರೌಂಡ್ ನಿಮ್ಗೆ 25 ಆಗುತ್ತೆ. ಇದು 25. ಇದರಲ್ಲಿ ಕಲರ್ಸ್ ಎಷ್ಟು ಸಿಗುತ್ತೆ ಸರ್? ಸೊ ಇದರಲ್ಲಿ ನಿಮಗೆ ಯೆಲ್ಲೋ ವಿತ್ ಬ್ಲ್ಯಾಕ್ ಬರುತ್ತೆ. ಯೆಲ್ಲೋ ವಿತ್ ಬ್ಲ್ಯಾಕ್, ಬ್ಲೂ ವಿತ್ ರೆಡ್ ಬರುತ್ತೆ. ಇದರಲ್ಲಿ ಸಿಂಗಲ್ ಕಲರ್ ಬರುತ್ತೆ.
ನೆಕ್ಸ್ಟ್ ಬಂದು ನಿಮಗೆ ಸೈಜ್ ಬಂದು 29 ಇಂಚಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದ್ರಲ್ಲಿ ಬಂದು ನಿಮಗೆ ಸೇಮ್ 21 ಗೇಜ್ ವಿತ್ ಮೈಲ್ಡ್ ಸ್ಟೀಲ್ ಫ್ರೇಮ್ ಬರುತ್ತೆ, ಶಿಮೋನೋ ಗೇಜ್ ಬರುತ್ತೆ, ಮತ್ತು ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಇದರಲ್ಲಿ ಬಂದು ಸ್ಪಾರ್ ಅಂತ ಬರುತ್ತೆ ಸಸ್ಪೆನ್ಷನ್ ಹೀರೋದಲ್ಲಿ. ಇದು ಬಂದು ಇದು ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಷನ್ ಬ್ರ್ಯಾಂಡ್ ಆಲ್ಸೋ. ಓಕೆ. ಗೇರ್ ಫಿಕ್ಷನ್ಸ್ ಬಂದು ನಿಮಗೆ 7x3 ಫಿಕ್ಷನ್ಸ್ ಬರುತ್ತೆ ನಿಮಗೆ. ನಿಮಗೆ ಗೇರ್ ಶಿಫ್ಟರ್ಸ್ ಎಲ್ಲ ಬಂದು ಟಾರ್ನಿ ಅಂತ ಶಿಫ್ಟರ್ಸ್ ಬರುತ್ತೆ. ಶಿಫ್ಟರ್ಸ್ ಬಂದು ನಿಮಗೆ ಶಿಫ್ಟರ್ಸ್ ಬಂದು ಶಿಮೋನೋ ಗೇರ್ ಸಿಸ್ಟಮ್ಸ್ ಇದೆ. ಓಕೆ. ಇದರ ಕಾಸ್ಟ್ ಬಂದು ಅಲ್ಲ ನಿಮಗೆ ಸ್ಟಾರ್ಟಿಂಗ್ 17,000 ಸ್ಟಾರ್ಟ್ ಆಗುತ್ತೆ. 17,000 ಇಂಚಸ್. 29 ಇಂಚಸ್. ಓಕೆ. ನಿಮ್ಗೆ ನೆಕ್ಸ್ಟ್ ಬಂದು ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಬೇಕಂದರೆ ದಿಸ್ ಒನ್ ಆಫ್ ದ ಬೆಸ್ಟ್ ಅಲ್ಯೂಮಿನಿಯಂ ಫ್ರೇಮ್ ಇದು. ಇದೆಲ್ಲ ಬಂದು ಸ್ಟಾರ್ಟಿಂಗ್ ಅರೌಂಡ್ 25-26 ಸ್ಟಾರ್ಟ್ ಆಗುತ್ತೆ. ಅಲ್ಯೂಮಿನಿಯಂ ಫ್ರೇಮ್ ಇದು ಕೂಡ ಫೈರ್ಫಾಕ್ಸ್. ಹೌದು ಸರ್, ಫೈರ್ಫಾಕ್ಸ್ ಇದು. ಓಕೆ. ಪ್ರೀವಿಯಸ್ ನೋಡಿ ನೀವು ಹೀರೋದು, ಇದು ಫೈರ್ಫಾಕ್ಸ್ ಇದು. ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಓಕೆ. ಬಟ್ ಬ್ರ್ಯಾಂಡ್ ಇಸ್ ಸಿಮಿಲರ್, ಬೋತ್ ಆಲ್ಸೋ ಸೇಮ್ ಬ್ರ್ಯಾಂಡ್ ಅಲ್ಲಿ. ಇದರಲ್ಲಿ ನಿಮಗೆ ಸ್ವಲ್ಪ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ, ಮತ್ತು ಸ್ವಲ್ಪ ಪ್ರೈಸಸ್ ಕೂಡ ಚೇಂಜಸ್ ಇರುತ್ತೆ ನಿಮಗೆ. ಡಿಪೆಂಡ್ಸ್ ಆನ್ ದ ಫ್ರೇಮ್ಸ್ ಇರುತ್ತೆ. ನಿಮ್ಗೆ ತೋರಿಸಿದ್ದು ಅಲ್ಯೂಮಿನಿಯಂ ಫ್ರೇಮ್ ಇದು ಸ್ಮೈಲ್ ಸ್ಟೀಲ್ ಫ್ರೇಮ್ ಇದು. These are the different colors and different models available in Hero and Firefox what we have it. ಇನ್ನು ತುಂಬ ಕಲರ್ಸ್ ಇದೆಯಾ ಅಥವಾ ಇಷ್ಟೇನಾ ಸರ್? ಕಲರ್ಸ್ ಅವೈಲೇಬಲ್ ಇದೆ ಸರ್, ಇನ್ನೂ ಕಲರ್ಸ್ ಇದೆ ಅವೈಲೇಬಲ್. ಬ್ಯಾಟ್ರಿ ಸೆಗ್ಮೆಂಟ್ ಕೂಡ ಇದೆ ನಮ್ಮ ಕಲೆಕ್ಷನ್ಸ್. ಸ್ಟಾರ್ಟಿಂಗ್ ಬಂದು ನಿಮಗೆ 31,990 ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದ್ರಲ್ಲಿ ಬಂದು ಸಿಂಗಲ್ ಸ್ಪೀಡ್ ಬಿಗಿನಿಂಗ್ ಇರುತ್ತೆ. ಇದ್ರಲ್ಲಿ ಬಂದು ಸಸ್ಪೆನ್ಷನ್ ಇರುತ್ತೆ, ಮತ್ತು ಬ್ಯಾಟ್ರಿ ಬಂದು ಇನ್ಬಿಲ್ಟ್ ಬರುತ್ತೆ. ಯಾವುದು ಇದು? ಹೀರೋ ಬ್ರ್ಯಾಂಡ್ ಹೆಸರು ಇದು. ಹೀರೋದಲ್ಲಿ ಯಾವುದು ಸರ್? ಸೊ ಈ ಮಾಡೆಲ್ ನಂಬರ್ ಬಂದು ನಿಮಗೆ C5 ಇದು ಮಾಡೆಲ್ ಇದು. ಓಕೆ. ಸೊ ಇದರಲ್ಲಿ ನಿಮಗೆ ವೇರಿಯೇಷನ್ ಡಿಫ್ರೆಂಟ್ ಮಾಡಲ್ಸ್ ಬರುತ್ತೆ. C5, C7, C7+, C8 ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಫೀಚರ್ಸ್ ಇರುತ್ತೆ ಒಂದೊಂದು ಮಾಡಲ್ಗೆ. ಈ ಮಾಡೆಲ್ ಬಂದು ಸಿಂಗಲ್ ಸ್ಪೀಡ್ ವಿತೌಟ್ ಗೇರ್ ಇದೆ. ಓಕೆ. ಇದರಲ್ಲಿ ಬಂದು ನಿಮಗೆ ಮೈಲೇಜ್ ಬಂದು ಅಪ್ ಟು 30 ಕಿಲೋಮೀಟರ್ಸ್ವರೆಗೂ ಬರುತ್ತೆ. ಬ್ಯಾಟ್ರಿ ಸೈಕಲ್ಸ್ ಎಲ್ಲ ನಿಮಗೆ 4 ಆಪ್ಷನ್ಸ್ ಇರುತ್ತೆ ನಿಮಗೆ. 4 ಆಪ್ಷನ್, ಒಂದು ಪೆಡಲಿಂಗ್ ಮಾಡ್ಬೋದು, ಒಂದು ಪೆಡಲ್ ಅಸಿಸ್ಟ್ ಮಾಡ್ಬೋದು, ಒಂದು ನಿಮಗೆ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿಕೊಂಡ್ರೆ ನೀವು 6 ಕಿಲೋಮೀಟರ್ ರೇಂಜಲ್ಲಿ ಹೋಗ್ಬೋದು ನೀವು. ಯಾವ ಥರ? 60% ಪ್ರೆಸ್ ಹೋಲ್ಡ್ ಮಾಡಿ ಹಿಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬಂದು ಬ್ಯಾಟ್ರಿ ಫುಲ್ ಎಕ್ಸ್ಲೇಟರ್ ಸಿಸ್ಟಮ್ಸ್ ಇದು. ಸೊ ನಾರ್ಮಲ್ ನೀವು ಮೊಬೈಲ್ ಬೈಕ್ ಎಲ್ಲ ಹೇಗೆ ಓಡಿಸಿರೋ ಸೇಮ್ ಬ್ಯಾಟ್ರಿ ಎಲ್ಲಿ ಇರುತ್ತೆ ಸರ್? ಇದರಲ್ಲಿ ಬ್ಯಾಟ್ರಿ ಬಂದು ಇಲ್ಲಿ ಬರುತ್ತೆ ಸರ್. ಇದು ಯಾವ ಪೋರ್ಷನ್? ಈ ಪೋರ್ಷನ್ ಅಲ್ಲ, ಇದು ರಿಮೂವಲ್ ಓನ್ಲಿ ಫಾರ್ ಸರ್ವಿಸ್ ಪರ್ಪಸ್. ಓಕೆ. ಇದು ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಬರುತ್ತೆ. ಚಾರ್ಜಿಂಗ್ ಪಾಯಿಂಟ್ ಕೆಳಗಡೆ ಹತ್ರ ಬರುತ್ತೆ. ಓಕೆ. ಮತ್ತು ಇದರಲ್ಲಿ ಮಾಡಲ್ ನೆಕ್ಸ್ಟ್ ಮಾಡಲ್ ಬಂದು ನಿಮ್ಗೆ ವಿತ್ ಸಸ್ಪೆನ್ಷನ್ ಬರುತ್ತೆ ನಿಮಗೆ. ವಿತ್ ಸಸ್ಪೆನ್ಷನ್ ಬರುತ್ತೆ, ವಿತ್ 7 ಗೇರ್ಸ್ ಬರುತ್ತೆ ನಿಮಗೆ. ಓಕೆ. ಇದು ಬಂದು ಮೈಲೇಜ್ ಸೇಮ್ ಆಸ್ ಇಟ್ ಇಸ್. ಇದು ಯಾವುದು ಸರ್? ಸೇಮ್ ಹೀರೋ ಬ್ರ್ಯಾಂಡ್ಸ್. ಹೀರೋದಲ್ಲಿ ಯಾವುದು ಇದು? C7+. ಓಕೆ. ನೆಕ್ಸ್ಟ್ ಇನ್ನೊಂದು ಮಾಡಲ್ ಇದೆ C8 ಇದೆ. ಇದಕ್ಕೂ ಸೇಮ್ ಫೀಚರ್ಸ್, ಇದು ಕೂಡ ಸೇಮ್ ಫೀಚರ್ಸ್, ಬಟ್ ಇದು ಬಂದು ಸ್ವಲ್ಪ ಸೈಜ್ ವೇರಿಯೇಷನ್ಸ್ ಆಗುತ್ತೆ ನಿಮಗೆ. ಟೈರಲ್ಲಿ ವೇರಿಯೇಷನ್ ಚೇಂಜಸ್ ಆಗುತ್ತೆ. ಮತ್ತು ಇದಕ್ಕಿಂತ ಸ್ವಲ್ಪ ನೀವು ವೆರಿ ಈಸಿ ಟು ಕಂಫರ್ಟ್ ಟು ಡ್ರೈವ್. ಓಕೆ. ಸೊ ಇದು ಮಾಡಲ್ ಬಂದು C8i ಇದು. ಇದರಲ್ಲಿ ನಿಮಗೆ C+ಗೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ ನಿಮಗೆ ಲಾಕಿಂಗ್ ಸಿಸ್ಟಮ್ ಬರುತ್ತೆ, ಸೆನ್ಸರ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಓಕೆ. ಸೊ ಸೆನ್ಸರ್ ಆನ್ ಮಾಡಿದ್ರೆ ನಿಮಗೆ ಬ್ಯಾಟ್ರಿ ರನ್ ಆಗೋದು. ವಿತೌಟ್ ಸೆನ್ಸರ್ ಅನ್ಲಾಕಿಂಗ್ ಇಲ್ಲ ನಿಮ್ಗೆ ಬ್ಯಾಟ್ರಿ ಆನ್ ಆಗೋದಿಲ್ಲ ಇದು. ಓಕೆ. ಪ್ರೈಸಿಂಗ್ ಎಲ್ಲ ಯಾವ ಥರ ಇದೆ? ಇದು ಕಾಸ್ಟ್ ಬಂದು ನಿಮಗೆ 40 ಆಗುತ್ತೆ ಇದು. 40,000. ಸೊ ನೆಕ್ಸ್ಟ್ ಮಾಡಲ್ ಬಂದು CF6i ಅಂತೇಳಿ ಮಾಡಲ್ ಹೀರೋದಲ್ಲೇ. ಇದ್ರಲ್ಲಿ ಬಂದು ಅಪ್ ಟು 60 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 60 ಕಿಲೋಮೀಟರ್. ಓಕೆ. ಗೇರ್ ಆಪ್ಷನ್ ಇದೆ, ಮತ್ತು ಇದು ಬಂದು ಡಿಟ್ಯಾಚಬಲ್ ಬ್ಯಾಟ್ರಿನ. ಡಿಟ್ಯಾಚಬಲ್. ಸೊ ರಿಮೂವ್ ಮಾಡ್ಕೊಂಡು ನೀವು ಚಾರ್ಜ್ ಮಾಡ್ಕೊಬೋದು ಇದನ್ನ. ಓಕೆ. ಬಟ್ ಬೇರೆ ಸೈಕಲ್ಸ್ ಎಲ್ಲ ಏನಾಗುತ್ತೆ, ನೀವು ಚಾರ್ಜಿಂಗ್ ಪಾಯಿಂಟ್ ಹತ್ರನೇ ಸೈಕಲ್ ತೊಗೊಂಡೋಗ್ಬೇಕಾಗುತ್ತೆ. ಓಕೆ. ಸೊ ಇದರಲ್ಲಾದ್ರೆ ನೀವು ಬ್ಯಾಟ್ರಿ ಜಸ್ಟ್ ರಿಮೂವ್ ಮಾಡ್ಕೊಂಡು ನಿಮ್ಮ ಪ್ಲಗ್ ಪಾಯಿಂಟಲ್ಲಿ ಇಟ್ಕೊಂಡು ನೀವು ಚಾರ್ಜ್ ಮಾಡ್ಕೊಬೋದು ನಿಮಗೆ. ಓಕೆ. ಡಿಸ್ಕ್ ಬ್ರೇಕ್ ಇದು 7 ಗೇರ್ಸ್ ಇದೆ ವಿತ್ ಸಸ್ಪೆನ್ಷನ್ ಲಾಕ್ ಇನ್ ಲಾಕ್ಔಟ್ ಇದೆ. ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಸೊ ಪ್ರೈಸಿಂಗ್ ಬಂದಿದ್ದು 54,999 ಆಗುತ್ತೆ. 54,990. ಫ್ರಂಟ್ ಲೈಟ್ ಬರುತ್ತೆ, ಫ್ರಂಟ್ LED ಲೈಟ್ಸ್ ಬರುತ್ತೆ. ಓಕೆ. ಬ್ಯಾಕ್ ಬಂದು ನಿಮಗೆ ಸೋಲಾರ್ ಲೈಟ್ ಬರುತ್ತೆ. ಸೋಲಾರ್ ಲೈಟ್. ಓಕೆ. ಎಲ್ಲಿದೆ ಸರ್? ಸೀಟ್ ಕಿಟ್ ಇದೆ ಸರ್. ಸೀಟ್ ಹಿಂದ್ಗಡೆನಾ? ಓಕೆ. ಸೋಲಾರ್ ಲೈಟ್. ಹೌದು ಸರ್. ಓಕೆ. ಅದ್ರಲ್ಲಿ ಜಸ್ಟ್ ಈಗ ಬ್ಲಿಂಕ್ ಆಗೋದಿಲ್ಲ. ಆಫ್ಟರ್ ಬಿಲ್ಲಿಂಗ್ ವಿಲ್ ಟೇಕ್ ಔಟ್ ಒಂದು ಕವರ್ ಫ್ರಮ್ ದ ಬ್ಯಾಕ್, ಲೈಟ್ ಬ್ಲೋ ಆಗುತ್ತೆ ಅದು. ಓಕೆ. ಇದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಹೈಬ್ರಿಡ್ಸ್ ಬರುತ್ತೆ ಸರ್. ನೆಕ್ಸ್ಟ್ ಸೆಗ್ಮೆಂಟ್ ಹೈಬ್ರಿಡ್ ಬ್ರ್ಯಾಂಡ್ಸ್ ಬರುತ್ತೆ ನಿಮಗೆ. ಓಕೆ. ಹೈಬ್ರಿಡ್ಸಲ್ಲಿ ಬಂದು ನಿಮಗೆ ಸ್ಟಾರ್ಟಿಂಗ್ ಇದು ವಿತೌಟ್ ಗೇರ್ ಇದು. ಇದು ಬಂದು ಸ್ಟಾರ್ಟಿಂಗ್ ಅರೌಂಡ್ ನೀವು 12.5 ಸ್ಟಾರ್ಟ್ ಆಗುತ್ತೆ. 12.5, 13.8 ಅದು ಡಿಫ್ರೆಂಟ್ ಮಾಡಲ್ಸ್ ಇರುತ್ತೆ ನಿಮಗೆ. ಹೈಬ್ರಿಡ್ ಕಾಮನ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ದೇ ವಿಲ್ ಬಿ ರೈಡಿಂಗ್ ಲಾಂಗ್ ಡ್ರೈವಲ್ಲಿ ಹೋಗ್ತಾರೆ ನೋಡಿ. ಲೈಕ್ ಲಾಂಗ್ ಡ್ರೈವ್ ಹೋದಾಗ ರೋಡ್ ಚೆನ್ನಾಗಿರ್ಬೇಕು ಅದಕ್ಕೆ. ಆಫ್ ರೋಡ್ ಓಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಆನ್ ರೋಡ್ ಓಡಿಸೋದು ಚೆನ್ನಾಗಿರುತ್ತೆ ಇದರಲ್ಲಿ. ಇದು ವಿತೌಟ್ ಗೇರ್ ಇದು. ಓಕೆ. ಇದರಲ್ಲಿ ನಿಮ್ಗೆ ಆಪ್ಷನ್ಸ್ ಬಂದು ವಿತ್ ಗೇರ್ ಬರುತ್ತೆ ನಿಮಗೆ. ಈ ಮಾಡಲ್ ಬರುತ್ತೆ ವಿತ್ ಗೇರ್. ವಿತ್ ಗೇರು ವಿತೌಟ್ ಗೇರು? ವಿತ್ ಗೇರ್ ಇದು. ಓಕೆ. ಇದ್ರಲ್ಲಿ ಫಿಕ್ಷನ್ಸ್ ಬಂದು 7x3 ಗೇರ್ಸ್ ಬರುತ್ತೆ ನಿಮಗೆ. ಸ್ವಲ್ಪ ಮೂವ್ಮೆಂಟ್ ಚೆನ್ನಾಗಿರುತ್ತೆ ನಿಮಗೆ. ಓಕೆ. ಸೊ ನೆಕ್ಸ್ಟ್ ಮಾಡಲ್ ಬಂದು ನಿಮಗೆ ವಿತ್
ಸಸ್ಪೆನ್ಷನ್ ಲಾಕ್ ಇನ್ ಲಾಕ್ಔಟ್ ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ. ಓಕೆ. ಈ ಪ್ರೀವಿಯಸ್ ಮಾಡಲ್ ನೋಡಿದ್ರೆ ನಿಮಗೆ ಸಸ್ಪೆನ್ಷನ್ ಇಲ್ಲ, ಡಿಸ್ಕ್ ಬ್ರೇಕ್ ಇರೋದಿಲ್ಲ. ಬೇಸಿಕಲಿ ನಾರ್ಮಲಾಗಿ ಈ ಸೈಕಲ್ಸ್ ಎಲ್ಲ ವಿತೌಟ್ ಸಸ್ಪೆನ್ಷನ್ ಜಾಸ್ತಿ ಯೂಸ್ ಮಾಡೋದು ಜಾಸ್ತಿ ಇದೆ. ರೀಸನ್ ಏನಕ್ಕೆ ಅಂದರೆ ಆನ್ ರೋಡಲ್ಲಿ ಓಡಿಸ್ಬೇಕಾದ್ರೆ ಸ್ಪೀಡ್ ಬ್ರೇಕ್ ಆಗೋದಿಲ್ಲ. ಸಸ್ಪೆನ್ಷನ್ ಏನಾಗುತ್ತೆ ಸ್ವಲ್ಪ ಆ್ಯಕ್ಷನ್ ಆದಾಗ ಏನಾಗುತ್ತೆ ಸ್ಪೀಡ್ ಬ್ರೇಕ್ ಆಗೋ ಸಿಸ್ಟಮ್ ಜಾಸ್ತಿ ಇರುತ್ತೆ. ಓಕೆ. ಪ್ರೈಸಿಂಗ್ ಎಲ್ಲ ಯಾವ ಥರ ಇದೆ ಸರ್? ಸೊ ಇದು ಬಂದು ಸ್ಟಾರ್ಟಿಂಗ್ ವಿತೌಟ್ ಗೇರಲ್ಲಿ ಬಂದು ನಿಮಗೆ 12,500 ಸ್ಟಾರ್ಟ್ ಆಗುತ್ತೆ. ವಿತ್ ಗೇರ್ ಬಂದು ಅರೌಂಡ್ 22, 23, 24, 26. ಸೊ ಈ ಮಾಡಲ್ ಬಂದು ನಿಮಗೆ ಹೈಡ್ರಾಲಿಕ್ ಸಿಸ್ಟಮ್ಸ್ ಬರುತ್ತೆ. ನಿಮಗೆ ಇದರಲ್ಲಿ ಹೈ ಕ್ವಾಲಿಟಿ ಕಾಂಪೊನೆಂಟ್ಸ್ ಯೂಸ್ ಮಾಡ್ತಾರೆ. ಇದರಲ್ಲಿ ಶಿಮೋನೋಸ್ ಗೇಜ್ ಮತ್ತು ಟೈರ್ಸು ಬಂದು ಹೈ ಕ್ವಾಲಿಟಿ ಟೈರ್ಸ್ ಯೂಸ್ ಮಾಡ್ತಾರೆ. ನಿಮಗೆ ಫೈರ್ಫಾಕ್ಸಲ್ಲಿ ಇದೆ. ಸಸ್ಪೆನ್ಷನ್ ಎಲ್ಲ ಬಂದು ಹೈಡ್ರಾಲಿಕ್ ಬರುತ್ತೆ ನಿಮಗೆ. ಓಕೆ. ಈ ಒಂದು ಬ್ರೇಕಿಂಗ್ ಸಿಸ್ಟಮ್ ಆಲ್ಸೋ ಇಸ್ ಹೈಡ್ರಾಲಿಕ್ ಒನ್. ನಾರ್ಮಲ್ ಪ್ರೀವಿಯಸ್ ನೋಡಿದೆಲ್ಲ ಬಂದು ಮೆಕ್ಯಾನಿಸಮ್ ಬ್ರೇಕ್ಸ್ ನೋಡಿರೋದು, ಇದೆಲ್ಲ ಬಂದು ಹೈಡ್ರಾಲಿಕ್ ಸಿಸ್ಟಮ್ಸ್ ಇದೆ. ಓಕೆ. ಇದರಲ್ಲಿ ನಿಮ್ಗೆ ಏನು ಅಡ್ವಾಂಟೇಜ್ ಅಂದರೆ ಯು ನೋ ನೀಡ್ ಟು ಪ್ರೆಸ್ ವೆರಿ ಹಾರ್ಡ್ ಟು ಬ್ರೇಕ್, ಜಸ್ಟ್ ಒನ್ ಪ್ರೆಸ್. ಓಕೆ. ಸೊ ಇಟ್ ವಿಲ್ ಕಂಟ್ರೋಲ್ ದ ಬ್ರೇಕಿಂಗ್ ಸಿಸ್ಟಮ್ಸ್. ಓಕೆ. ಇದು ತುಂಬ ಲೈಟ್ ವೆಯ್ಟ್ ಬರುತ್ತೆ. ಇದು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಫ್ರೇಮ್. ಇದು ಕಂಪ್ಲೀಟ್ಲಿ ಲೈಟ್ ವೆಯ್ಟ್ ಬರುತ್ತೆ ನಿಮಗೆ. ಓಕೆ. ಪ್ರೈಸಿಂಗ್ ಸೊ ಈ ಮಾಡಲ್ಸ್ ಪರ್ಟಿಕ್ಯುಲರ್ಗೆ ಹೈಡ್ರಾಲಿಕ್ ಸ್ಟಾರ್ಟ್ ಆಗೋದು ಬಂದು ಬ್ರೇಕಿಂಗ್ ಸಿಸ್ಟಮ್ ಬಂದು ಅರೌಂಡ್ ನಿಮಗೆ 35-40 ಸ್ಟಾರ್ಟ್ ಆಗುತ್ತೆ. ಓಕೆ. ದೀಸ್ ಆರ್ ದ ಡಿಫ್ರೆಂಟ್ ಮಾಡಲ್ಸ್. ಇದು ಸ್ವಲ್ಪ ಮಾಡಲ್ಸ್ ವೇರಿಯೇಷನ್ಸ್ ಏನಂದರೆ ನಿಮಗೆ ಲೈಟ್ ವೆಯ್ಟು ಮತ್ತು ಸೈಜ್ ಡಿಫ್ರೆನ್ಸ್ ಆಗುತ್ತೆ. ಓಕೆ. ಇವೆಲ್ಲ ಅದೇ ರಿಲೇಟೆಡ್ ಮಾಡಲ್ಸ್? ಹೌದು ಸರ್. ಓಕೆ. ಬೇಸಿಕ್ ಅಂದರೆ ಯಾವ ಪ್ರೈಸಿಂದ ಯಾವ ಪ್ರೈಸ್? ಈ ಸೊ ಬೇಸಿಕಲಿ ಈ ಮಾಡಲ್ ಸ್ಟಾರ್ಟಿಂಗ್ ಅಂದರೆ ನಿಮ್ಗೆ ಈ ಮಾಡಲೇ ಬರುತ್ತೆ ಸರ್. ಅರೌಂಡ್ 42 ಆಗುತ್ತೆ ಈ ಮಾಡಲ್. 42 ಆಗುತ್ತೆ. ಓಕೆ. ಫೀಚರ್ಸು ಹಾಗೇ ಇದೆ. ಮತ್ತು ತುಂಬ ಲೈಟ್ ವೆಯ್ಟ್ ಬರುತ್ತೆ ನಿಮ್ಗೆ. ಆಲ್ಮೋಸ್ಟ್ 13 to 14 kilos ಮ್ಯಾಕ್ಸ್ ಟು ಮ್ಯಾಕ್ಸ್ ಬರುತ್ತೆ ನಿಮಗೆ. ಪ್ರೀವಿಯಸ್ ನೋಡಿದ್ದು 27.5 ಇಂಚಸ್ಸು, ಇದು 29 ಇಂಚಸ್ ಇದೆ. ನಾರ್ಮಲಾಗಿ ಏನಾಗುತ್ತೆ 6 feet ಆ್ಯಂಡ್ ಅಬೋವ್ ಇರೋರಿಗೆಲ್ಲ ಸ್ವಲ್ಪ ಲೆಂತ್ ಇರ್ತಾರೆ. ಸೊ ಈಸಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅವ್ರಿಗೆ 29 ಇಂಚಸ್ ಪ್ರಿಫರಬಲ್ ಇದೆ. ಓಕೆ. ಪ್ರೈಸ್ ರೇಂಜ್ ನಾಟ್ ಮಚ್ ವೇರಿಯೇಷನ್ ಜಾಸ್ತಿ ಅಷ್ಟಿರೋದಿಲ್ಲ ನಿಮಗೆ. ಅರೌಂಡ್ 500,000 rupees ವೇರಿಯೇಷನ್ಸ್ ಇದೆ. 27.5, 29 ಓಕೆ. ಇದರಲ್ಲಿ ಬಂದು ಹೈಬ್ರಿಡಲ್ಲೂ ಬರುತ್ತೆ ನಿಮಗೆ. ಹೈಬ್ರಿಡಲ್ಲಿ ಹೈಡ್ರಾಲಿಕ್ ಬರುತ್ತೆ. ಸೊ ಲೈಕ್ ನಾವು ಪ್ರೀವಿಯಸ್ ಒಂದು 3 clips ಬಿಫೋರ್ ತೋರ್ಸೋಕ್ಕೆ ಮುಂಚೆ ನಿಮಗೆ ಹೈಬ್ರಿಡ್ ತೋರಿಸಿದ್ನಲ್ಲ, ಲೈಕ್ ರೋಡ್ ಬೈಕ್ಸ್. ಇದೆಲ್ಲ ಹೈಡ್ರಾಲಿಕಲ್ಲೂ ಬರುತ್ತೆ ನಿಮಗೆ. ಹೈಡ್ರಾಲಿಕ್ ಸಸ್ಪೆನ್ಷನ್ ಬರುತ್ತೆ, ಹೈಡ್ರಾಲಿಕ್ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ, ಹೈ ಕಾಂಪೊನೆಂಟಿಗೆ ಗೇರ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಸೇಮ್ ಆಸ್ ಇಟ್ ಈಸ್ ಮಜಾರೋ ಸಸ್ಪೆನ್ಷನ್ಸು. ಓಕೆ. ಫ್ರೇಮ್ ಒಂದು ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ ಇದರಲ್ಲಿ. ಪ್ರೈಸಿಂಗ್ ಸರ್? ಅರೌಂಡ್ 35, 38, 40 ಅದರಿಂದ ಸ್ಟಾರ್ಟ್ ಆಗುತ್ತೆ. ಹೌದು ಸರ್.